ನಾಳೆ ಸೆಪ್ಟೆಂಬರ್ 22 ನವರಾತ್ರಿ ಆರಂಭ. ನವರಾತ್ರಿ ಮೊದಲ ದಿನ ಚಾಮುಂಡೇಶ್ವರಿ ದೇವಿಯನ್ನು ಯಾವ ಸಮಯದಲ್ಲಿ, ಯಾವ ರೂಪದಲ್ಲಿ ಪೂಜಿಸಬೇಕು, ಯಾವ ಬಣ್ಣದ ಸೀರೆ, ಯಾವ ನೈವೇದ್ಯ, ಯಾವ ಪುಷ್ಪ, ಯಾವ ಮಂತ್ರವನ್ನು ಹೇಳಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ನವರಾತ್ರಿ ಮೊದಲ ದಿನದಂದು ಚಾಮುಂಡೇಶ್ವರಿ ದೇವಿಯನ್ನು ಶೈಲಪುತ್ರಿ ದೇವಿಯ ರೂಪದಲ್ಲಿ ಸ್ಮರಿಸಿ ಪೂಜಿಸಬೇಕು. ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು, ಪಾರ್ವತಿ ಎಂದರ್ಥ. ಶೈಲಪುತ್ರಿಯು ವೃಷಭವನ್ನು ಏರಿ ಬರುತ್ತಾಳೆ ಮತ್ತು ಆ ದೇವಿಯ ಎಡಗೈಯಲ್ಲಿ ಕಮಲ, ಬಲಗೈಯಲ್ಲಿ ತ್ರಿಶೂಲ ಇರುತ್ತದೆ. ನವರಾತ್ರಿಯಲ್ಲಿ ಆ ಜಗನ್ಮಾತೆಯನ್ನು ಆರಾಧಿಸುವ 9 ಸ್ವರೂಪಗಳಲ್ಲಿ ಮೊದಲನೆಯದು ಶೈಲಪುತ್ರಿ. ಲೋಕಕ್ಕೆ ಕಂಟಕರಾದಂತಹ ರಾಕ್ಷಸರನ್ನು ಸಂಹಾರ ಮಾಡಿದ ಜಗಜ್ಜನನಿಯ 9 ಸ್ವರೂಪವನ್ನು ನಾವು ಇಲ್ಲಿ ಆರಾಧಿಸುತ್ತೇವೆ. ಶೈಲ ಅಂದರೆ ಪರ್ವತ ಎಂದರ್ಥ. ಇನ್ನು ಪುತ್ರಿ ಅಂದರೆ ಮಗಳು. ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಪಾರ್ವತಿ ಎಂದರ್ಥ ಆಗುತ್ತದೆ. ಆಕೆ ಹಿಮಾಲಯ ರಾಜನ ಮಗಳು. ಶೈಲಪುತ್ರಿಯು ವೃಷಭವನ್ನು ಏರಿ ಬರುತ್ತಾಳೆ. ಇನ್ನು ಪುರಾಣಗಳ ಪ್ರಕಾರ ಒಂದು ಉಲ್ಲೇಖ ಇದೆ. ಅದರಂತೆ ಮಹಾವಿಷ್ಣುವಿನ ನಾಭಿ ಕಮಲದಲ್ಲಿ ನೆಲೆಸಿದ ಬ್ರಹ್ಮನಿಗೆ ವಿಷ್ಣುವಿನ ಕಿವಿಗಳ ಕಲ್ಮಶದಿಂದ ಉದ್ಭವಿಸುವ ಮಧು ಹಾಗೂ ಕೈಟಭ ಎಂಬ ರಕ್ಕಸರಿಬ್ಬರು ಬಹಳ ತೊಂದರೆ ನೀಡುತ್ತಿರುತ್ತಾರೆ. ಆದ್ದರಿಂದಾಗಿ ಸೃಷ್ಟಿ ಕಾರ್ಯದಲ್ಲಿ ಅಡಚಣೆ ಎದುರಿಸುವ ಬ್ರಹ್ಮದೇವ ಈ ಇಬ್ಬರು ರಾಕ್ಷಸರ ಸಂಹಾರಕ್ಕಾಗಿ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತಾನೆ. ಆದರೆ ಆ ಸಮಯದಲ್ಲಿ ಮಹಾವಿಷ್ಣು ಯೋಗ ನಿದ್ರಾವಸ್ಥೆಯಲ್ಲಿ ಇದ್ದುದರಿಂದ ಬ್ರಹ್ಮನ ಮೊರೆ ಆಲಿಸುವುದಿಲ್ಲ. ಆಗ ಬೇರೆ ದಾರಿಯೇ ಕಾಣದ ಬ್ರಹ್ಮ ಆ ಮಹಾವಿಷ್ಣುವನ್ನು ಆವರಿಸಿರುವ ಯೋಗ ನಿದ್ರಾ ಸ್ವರೂಪದ ದೇವಿಯನ್ನು ಧ್ಯಾನಿಸಿ ಸ್ತುತಿ ಮಾಡುತ್ತಾನೆ. ಆಗ ಪ್ರಸನ್ನಳಾಗುವ ದೇವಿಯು ಮಹಾವಿಷ್ಣುವು ಯೋಗ ನಿದ್ರೆಯಿಂದ ಹೊರಬರುವಂತೆ ಮಾಡಿ ಅದರೊಂದಿಗೆ ಬ್ರಹ್ಮನಿಗೆ ಸಮಸ್ಯೆ ಮಾಡುತ್ತಿದ್ದ ಮಧು, ಕೈಟಭರ ವಧೆ ಆಗುವಂತೆ ಅನುಗ್ರಹಿಸುತ್ತಾಳೆ. ಆದ್ದರಿಂದ ನವರಾತ್ರಿಯ ಮೊದಲ ದಿನ ಕಳಸದಲ್ಲಿ ಯೋಗ ನಿದ್ರಾ ಸ್ವರೂಪದ ದೇವಿಯನ್ನು ಧ್ಯಾನಿಸಿ ಆವಾಹನೆ ಮಾಡಿ ಪೂಜಿಸಬೇಕು. ಪುರಾಣಗಳ ಪ್ರಕಾರ ಮಧು, ಕೈಟಭ ಎಂಬುವರು ರಾಕ್ಷಸರಿದ್ದರು. ಇದು ಪ್ರತಿ ಮನುಷ್ಯನಲ್ಲಿಯೂ ಇರುವ ಪ್ರಧಾನವಾದ 2 ದುರ್ಗುಣಗಳು. ಮಧು ಎಂದರೆ ಜೇನು, ಅದಕ್ಕಿರುವ ಗುಣ ಅಂಟು. ನಾವು ಪ್ರಪಂಚದ ಎಲ್ಲ ವಿಷಯ ಭೋಗಗಳಿಗೆ ಅಂಟಿಕೊಂಡಿರುತ್ತೇವೆ. ಕೈಟಭ ಎಂದರೆ ಕೀಟ, ಹುಳುವಿನಂತೆ ಸೃಷ್ಟಿಯ ನಾಶ ಮಾಡುತ್ತಾ ಇರುತ್ತೇವೆ. ಇವುಗಳನ್ನು ಅರಿತು ಜಾಗೃತಗೊಳ್ಳಲು ಆಗದೆ ನಿದ್ರಾವ್ಯವಸ್ಥೆಯಲ್ಲಿ ಇರುವ ನಾವು ಶೈಲಪುತ್ರಿ ಸ್ವರೂಪದಿಂದ ಧ್ಯಾನಿಸಿ ಪೂಜಿಸಿ ಮಾಯೆಯಿಂದ ಮುಕ್ತಗೊಳಿಸುವಂತೆ ಪ್ರಾರ್ಥಿಸಬೇಕು. ನಾಳೆ ನವರಾತ್ರಿಯ ಮೊದಲ ದಿನ. ದುರ್ಗಾ ಮಾತೆಯನ್ನು ಕಳಸ ಇಟ್ಟು ಪೂಜೆ ಮಾಡುವವರು ಅಥವಾ ಫೋಟೋ ವಿಗ್ರಹ ಇಟ್ಟು ಪೂಜೆ ಮಾಡುವವರು ಈ ಸಮಯದಲ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ನಾಳೆ ಬೆಳಿಗ್ಗೆ 6 ಗಂಟೆ 1 ನಿಮಿಷದಿಂದ 7 ಗಂಟೆ 46 ನಿಮಿಷದವರೆಗೆ ಪೂಜೆ ಮಾಡಬಹುದು. ಈ ಶುಭ ಮುಹೂರ್ತ ಬಿಟ್ಟರೆ ಅಭಿಜಿತ್ ಮುಹೂರ್ತ ಅಂದರೆ ಬೆಳಿಗ್ಗೆ 11 ಗಂಟೆ 41 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 29 ನಿಮಿಷದ ಒಳಗೆ ದೇವಿ ಪೂಜೆ ಮಾಡಬಹುದು. ಶೈಲಪುತ್ರಿ ದೇವಿಗೆ ಬಿಳಿ ಬಣ್ಣದ ಸೀರೆ ಅರ್ಪಿಸಬಹುದು. ದೇವಿ ಪೂಜೆ ಮಾಡುವವರು ಬಿಳಿ ಬಣ್ಣದ ಸೀರೆ ಧರಿಸಿಕೊಂಡು ಪೂಜೆ ಮಾಡಬಹುದು. ದುರ್ಗಾ ಮಾತೆಗೆ ಬಿಳಿ ಬಣ್ಣದ ಬ್ಲೌಸ್ ಪೀಸ್ ಅರ್ಪಿಸಿ ನಮಸ್ಕಾರ ಮಾಡಬಹುದು. ಈ ದಿನ ಶೈಲಪುತ್ರಿ ದುರ್ಗಾ ಮಾತೆಗೆ ಕೆಂಪು ದಾಸವಾಳ ಪುಷ್ಪಗಳನ್ನು, ಬಿಳಿ, ಹಳದಿ ಬಣ್ಣದ ಪುಷ್ಪಗಳನ್ನು ಪೂಜೆಗೆ ಹಾಗೂ ಅಲಂಕಾರಕ್ಕೆ ಬಳಸಬಹುದು. ದುರ್ಗಾ ಮಾತೆಗೆ ನಾಳೆ ನವರಾತ್ರಿಯ ಮೊದಲ ದಿನ ತುಪ್ಪದಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಬಹುದು. ಕೇಸರಿಬಾತ್, ಸಜ್ಜಿಗೆ, ವಿವಿಧ ಸಿಹಿ ಪದಾರ್ಥಗಳನ್ನು ತುಪ್ಪದಿಂದ ತಯಾರು ಮಾಡಿ ಅರ್ಪಿಸಬಹುದು. ಯಾವುದು ಸಾಧ್ಯವಾಗಲಿಲ್ಲವೆಂದರೆ ತುಪ್ಪವನ್ನೇ ದೇವಿಗೆ ನೈವೇದ್ಯವಾಗಿ ಇಡಬಹುದು. ನಾಳೆಯಿಂದ ಉಪವಾಸವಿದ್ದು ನವರಾತ್ರಿ ಆಚರಣೆ ಮಾಡುವವರು ಬೆಳಿಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ಸಮಯ ದುರ್ಗಾದೇವಿಗೆ ಮಹಾ ನೈವೇದ್ಯ ಅರ್ಪಿಸಿ ನಂತರ ಊಟ ಮಾಡಬಹುದು. ಉಪವಾಸ ಸಮಯದಲ್ಲಿ ಹಾಲು, ಹಣ್ಣನ್ನು ಸ್ವೀಕರಿಸಬಹುದು. ಈ ದಿನ ಓಂ ದೇವಿ ಶೈಲಪುತ್ರಿಯೇ ನಮಃ ಎಂದು 108 ಬಾರಿ ಪಠಿಸಿ ದುರ್ಗಾ ಮಾತೆ ಅಂದರೆ ಶೈಲಪುತ್ರಿ ದೇವಿಯನ್ನು ಸ್ಮರಿಸಿದರೆ ಜೀವನದಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂಬುದರ ಅರಿವಾಗುತ್ತದೆ. ಕಷ್ಟಗಳನ್ನು ಗೆದ್ದು ನಿಲ್ಲಲು ದೇವಿಯ ಸಹಾಯ ನಿಮಗೆ ಸಿಗುತ್ತದೆ. ನಾಳೆ ನವರಾತ್ರಿಯ ಮೊದಲ ದಿನ ಆಗಿರುವುದರಿಂದ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಬೇಡಿಕೊಂಡು ನಂತರ ನವರಾತ್ರಿಯ ಪೂಜೆ ಆರಂಭಿಸಬೇಕು. ದೇವಿ ದುರ್ಗಾ ಮಾತೆ, ಈ ನವರಾತ್ರಿಗಳು ನಿನ್ನನ್ನು ಪೂಜಿಸಲು ನನಗೆ ಶಕ್ತಿ ನೀಡು. ನನ್ನ ಕುಟುಂಬದಲ್ಲಿನ ಸರ್ವ ದುಃಖವನ್ನು ದೂರ ಮಾಡು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವಂತೆ ನಮ್ಮ ಕುಟುಂಬಕ್ಕೂ ನಿನ್ನ ಅನುಗ್ರಹ ನೀಡಿ ಕಾಪಾಡು. ನಾನು ಮಾಡುವ ಪೂಜೆಯಲ್ಲಿ ಯಾವುದೇ ವಿಘ್ನಗಳು ಬಾರದಿರಲಿ ಎಂದು ಬೇಡಿಕೊಂಡು ನಂತರ ಪೂಜೆಯನ್ನು ಆರಂಭಿಸಿ.
ನವರಾತ್ರಿಯ ಮೊದಲ ದಿನದ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಮರೆಯದೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನವರಾತ್ರಿ 2ನೇ ದಿನದ ಮಾಹಿತಿ ತಿಳಿಸಿಕೊಡ್ತೀವಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.